ನಾವು ಚರ್ಮ ಉದ್ಯೋಗ ಆಗಲಿ, ನಡೆದ ಪಟ್ಟ ಆಗಲಿ, ಈ ಅನ್ಪಟ್ ಬಂಡಿ ಆಗಲಿ ಇಲ್ಲೇ ಆ ಚರ್ಮ ಉದ್ಯೋಗ ಮಾಡಕೈತೆ. ನಾವು ಎಲ್ಲ 45 ವರ್ಷ ಫ್ರೆಂಡ್ಸ್, ನನ್ನ ಹೆಸರು ಸತೀಶ. ನಿಮ್ಗೆಲ್ಲರಿಗೂ ಸ್ವಾಗತ ಮಾಡ್ತಾ ಇದ್ದೇನೆ ನನ್ನ ಯೂಟ್ಯೂಬ್ ಚಾನಲ್ ಮೈ ಕೊಲ್ಹಾಪುರಿ ಚಪ್ಪಲ್ಸ್ ಅಲ್ಲಿ. ಫ್ರೆಂಡ್ಸ್, ಈ ನನ್ನ ಮೈ ಕೊಲ್ಹಾಪುರಿ ಚಪ್ಪಲ್ಸ್ ನಲ್ಲಿ ನಿಮಗೆ ಕೊಲ್ಹಾಪುರಿ ಚಪ್ಪಲ್ ಬಗ್ಗೆ ಎಲ್ಲ ಮಾಹಿತಿಗಳು ಸಿಗುತ್ತದೆ. ಕೊಲ್ಹಾಪುರಿ ಚಪ್ಪಲ್ ಯಾವ ರೀತಿ ತಯಾರಾಗುತ್ತೆ, ಕೊಲ್ಹಾಪುರಿ ಚಪ್ಪಲ್ ಎಲ್ಲಿ ತಯಾರಾಗುತ್ತೆ, ಕೊಲ್ಹಾಪುರಿ ಚಪ್ಪಲ್ ತಯಾರು ಮಾಡಲಿಕ್ಕೆ ಯಾವ ಲೆದರ್ ಬಳಸುತ್ತಾರೆ ಅನ್ನೋದನ್ನು ಈಗೆಲ್ಲ ಮಾಹಿತಿಗಳು ನಿಮಗೆ ಈ ನನ್ನ ಯೂಟ್ಯೂಬ್ ಚಾನಲ್ ನಲ್ಲಿ ಸಿಗುತ್ತದೆ. ಈಗ ನಾನು ಈ ಕನ್ನಡದಲ್ಲಿ ಮಾಡ್ತಾ ಇರೋದು ನನ್ನ ಫಸ್ಟ್ ವಿಡಿಯೋ. ಈ ಫಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಈ ಕೊಲ್ಹಾಪುರಿ ಚಪ್ಪಲ್ಗೆ ಬಳಸುವ ಚರ್ಮ ಲೆದರ್ ಅನ್ನು ಯಾವ ರೀತಿ ಹದ ಮಾಡ್ತಾರೆ ಅನ್ನೋದನ್ನು ಇವತ್ತು ನಾನು ನಿಮಗೆ ತೋರಿಸ್ತೇನೆ. ಸೊ ಫ್ರೆಂಡ್ಸ್, ಅದಕ್ಕಿಂತ ಮೊದಲು ನಾವು ಕೊಲ್ಹಾಪುರಿ ಚಪ್ಪಲ್ ಬಗ್ಗೆ ಒಂದು ಸ್ವಲ್ಪ ತಿಳಿಯೋಣ. ಕೊಲ್ಹಾಪುರಿ ಚಪ್ಪಲ್ ಬಗ್ಗೆ ತಿಳಿಯೋದಾಯ್ತಂದ್ರೆ ನಾವು ಕೊಲ್ಹಾಪುರಿಗೆ ಹೋಗಬೇಕಾಗುತ್ತದೆ. ಅಲ್ಲಿ ಕೊಲ್ಹಾಪುರದ ನಮ್ಮ ಛತ್ರಪತಿ ಶಾಹು ಮಹಾರಾಜ್ ಅವರು ಈ ನಮ್ಮ ಕೊಲ್ಹಾಪುರಿ ಚಪ್ಪಲ್ಗೆ ಅತಿ ಹೆಚ್ಚು ಪ್ರೋತ್ಸಾಹನವನ್ನು ನೀಡಿದ್ದಾರೆ. ಅವರು ತಮ್ಮ ಕಾರ್ಯಕಾಲದಲ್ಲಿ ಅತಿ ಹೆಚ್ಚು ಟ್ಯಾನಿಂಗ್ ಕಾರ್ಖಾನೆಗಳನ್ನು ಶುರು ಮಾಡಿದರು. ಚರ್ಮ ಹದ ಮಾಡುವ ಕೆಲಸ ಮಾಡುವ ಟ್ಯಾನಿಂಗ್ ಕಾರ್ಖಾನೆಗಳನ್ನು ಅತಿ ಹೆಚ್ಚಾಗಿ ಛತ್ರಪತಿ ಶಾಹು ಮಹಾರಾಜ್ ಅವರ ಕಾಲದಲ್ಲಿ ಶುರುವಾಗಿದ್ದವು. ಮತ್ತು ಅದಕ್ಕಾಗಿ ಈ ಕೊಲ್ಹಾಪುರಿ ಚಪ್ಪಲ್ಗೆ ಬ್ರ್ಯಾಂಡ್ ಮಾಡಿದವರು ಯಾರಂತ ಹೇಳಿದ್ರೆ ನಮ್ಮ ಛತ್ರಪತಿ ಶಾಹು ಮಹಾರಾಜ್ ಅವರು. ಆನಂತರ ಫ್ರೆಂಡ್ಸ್, ಈಗ ನಾವು ಕೊಲ್ಹಾಪುರಿ ಚಪ್ಪಲ್ಗೆ ಬಳಸೋ ಚರ್ಮ, ಆ ಚರ್ಮವನ್ನು ಯಾವ ರೀತಿ ಹದ ಮಾಡುತ್ತಾರೆ ಅನ್ನೋದನ್ನು ಇವತ್ತು ನಾ ನೋಡ್ಲಿಕ್ಕೆ ಹೋಗೋಣ. ನಮ್ಮ ನಿಪ್ಪಾಣಿಯಿಂದ 30 ಕಿಲೋಮೀಟರ್ ಅಂತರದಲ್ಲಿರುವ ಹೆಬ್ಬಾಳ್ ಊರಿಗೆ. ಹೆಬ್ಬಾಳ್ ಊರು ಹುಕ್ಕೇರಿ ತಾಲೂಕಿನಲ್ಲಿ ಬರುತ್ತದೆ ಮತ್ತು ಜಿಲ್ಲೆ ಬೆಳಗಾವಿ. ಬನ್ನಿ ಹೋಗೋಣ ಹೆಬ್ಬಾಳ್ ಊರಿಗೆ. ನಮ್ಮೂರು ಹೆಬ್ಬಾಳ ಚಿಕಾಲಗುಡ್ಡ ಅಂತೇಳಿ ವೀರಶೈವ ಡೋರ್ಗಕ್ಕೆ ಸಮಾಜ ನಮ್ಮ ಉದ್ಯೋಗ ಮಾಡ್ತೇವ್ರಿ. ಮತ್ತು ಇಲ್ಲಿಂದ ಚರ್ಮಕ್ಕೆ ಸುಣ್ಣ ಹಚ್ಚ ಒಂದು 15-20 ದಿವಸ ಆದ ನಂತರ ಮ್ಯಾಗ ತೆಗಿತೀವ್ರಿ. ಆಮೇಲೆ ಈ ಥರ ಈ ನಮ್ಮ ಈ ಸುಣ್ಣ ಬಟ್ಟೆ ಒಳಗಿಂದ ಒಂದು 7-10 ದಿವಸ ಆಗ್ತೈತೆ ಬಟ್ಟೆ ಮಾಡಿ ಬರ್ಬೇಕಾದ್ರೆ. ಅಲ್ಲಿಂದ ಮತ್ತು ನಾವು ಚರ್ಮ ಹೊಲಿಗೆ ಹಾಕಿ ಹೊಲಿಗೆ ತಯಾರು ಮಾಡ್ತೀವಿ. ಇಲ್ಲಿಂದ ಮತ್ತೆ 8 ದಿವಸ ಕಡೆ ಅಲ್ಲಿ ಒಂದು 15 ದಿವಸ ಇಡ್ತಿದ್ವಿ. ಆಮೇಲೆ ನಾವು ಚರ್ಮ ಉದ್ಯೋಗ ಈ ನಮೂನಿ ಹೊಲಿಗೆ ಹಾಕ್ರಿ. ಈ ನಮ್ಮ ಚರ್ಮ ಉದ್ಯೋಗ ಇವು ಚರ್ಮ ಹಿಂಗೆ ಹೊಲಿಗೆ ಹಾಕಿ ಆಮೇಲೆ ಈ ನಮೂನಿ ಅಂತರ ಹೊಲಿಗೆ ಹಾಕ್ತೇವ್ರಿ. ಹಿಂಗೆ ಈ ನಮೂನಿ ಚರ್ಮದ ಹೊಲಿಗೆ ಹಾಕ್ತೇವ್ರಿ. ಇದೇನು ಬಾರಿ ಈಗ ಹೊಲಿಗೆ ಹಾಕಿ ಹೊಲಿಗೆ ಹಾಕಿ ಈ ನಮೂನಿ ಆಟ್ಕಾಸ್ತೀವಿ. ಅಲ್ಲಿಂದ ಒಂದು 4 ದಿವಸ 3 ದಿವಸ ಆದ ನಂತರ ಮತ್ತೆ ಹಿಂಗೆ ಉಲ್ಟಾ ಮಾಡೋದು. ಈ ಟೈಪ್ ಆಗುತ್ತೆ. ಇದನ್ನ ಕೆಳಗೆ ಮಾಡೋದ, ಕೆಳಗಿನ ಮ್ಯಾಗ ತಗೊಳ್ಳೋದು. ಆಮೇಲೆ ಇನ್ನೊಂದು 2-3 ದಿವಸ ಆದ ನಂತರ ಆಮೇಲೆ ಉಲ್ಟಾ ಮಾಡೋದು. ಉಲ್ಟಾ ಮಾಡಿದ ನಂತರ ಈ ನಮೂನಿ ಹರಿದ ಸಾಫ್ ಮಾಡಿ ಹೋಗೋದು ಬರೋದು. ಒಣಗಾಕ ಹಾಕ್ತೀವಿ. ಅದಕ್ಕೆ ಒಂದು 20-25 ದಿವಸ ಇರ್ತೈತೆ. ಕಂಪ್ಲೀಟ್ ಟೋಟಲ್ ಆಗ್ಬೇಕಾದ್ರೆ 20 ದಿವಸ ಇರ್ತೈತೆ. ಆಮೇಲೆ ಒಣಗಿಸಿ ನಾವು ಚರ್ಮ ಉದ್ಯೋಗ ಆಗಲಿ, ನಡೆದ ಪಟ್ಟ ಆಗಲಿ, ಈ ಅನ್ಪಟ್ ಬಂಡಿ ಆಗಲಿ ಮತ್ತು ಗೆಜ್ಜಿ ಸರ ಪಟ್ಟ ಆಗಲಿ ಅದರಿಂದ ನಾವು ಬಟ್ಟೆ ಮಾಡಿ ತಯಾರು ಮಾಡ್ತೀವಿ. ಡೈರೆಕ್ಟ್ ಚರ್ಮದ ಅದು ಚರ್ಮ ಒಣ ಚರ್ಮ ತೋರಿಸ್ರಲ್ಲ. ಒಣ ಚರ್ಮ ಆ ಕಡೆ ಮನೆ ಆಗೈತ್ರಿ. ಅಲ್ಲಿ ಐತೇನ್ರಿ? ಕಾರ್ಖಾನೆ ತೋರಿಸ್ಬೇಕು. ಅಲ್ಲಿ ತೋರಿಸ್ರಲ್ಲ. ಅದು ಹಿಂಗೆ ನಾವು ಎಲ್ಲ ಚರ್ಮ ಹರಿದ ನಂತರ ಈ ನಮೂನಿ ನಾವು 6 ಒಣಸಿ ಕಂಪ್ಲೀಟ್ ಒಣಸ್ತೇವ್ರಿ. ಅದು ಹೊಡಿದ ನಂತರ ಮತ್ತೆ ಮುಂದಿನ ಭಾಗ ತೋರಿಸ್ತೀವಿ. ಈ ಥರ ಜಾಲಿ ತೋಟ ಒಳಗೆ ಹಾಕಿ ಇದನ್ನೆಲ್ಲ ಕಂಪ್ಲೀಟ್ ಬುಕ್ಕಣಿ ಮಾಡ್ತೇವ್ರಿ. ಈ ಕಡೆ ಮುಂದಿಂದ ಹಳ್ಳಿಕಾಯಿ, ಸಣ್ಣ ಹಳ್ಳಿಕಾಯಿಗೆ ಇಟ್ಟಿದ್ದೀವಿ. ಸಣ್ಣ ಬುಕ್ಕಣಿ ಹಾಕಿ ಈ ಥರ ಹೊರಗೆ ಬೀಳ್ತೈತೆ. ಇಲ್ಲಿ ಹಿಂದಿ ಕಡೆ ಅದು ಹಳ್ಳಿಕಾಯಿ ನಾವು ಆ ಕಡೆ 90 ವರ್ಷ ಆದ್ರೆ ತುಂಬುತ್ತೇವ್ರಿ. ಅದು ಇದು ಕಂಪ್ಲೀಟ್ ಎಲ್ಲ ಒಣಿಸಿ ಎಲ್ಲ ಕಂಪ್ಲೀಟ್ ಶುದ್ಧ ತಯಾರಾಗಿತ್ರಿ. ಸದ್ಯಕ್ಕೆ ನಾನು ಈ ಚರ್ಮ ರೆಡಿ ಐತ್ರಿ ಚಪ್ಪಲ್ ಅದು ಮಾಡಕ್. ಹೌದಲ್ಲ? ಎಲ್ಲ ಓಕೆ ತಯಾರಾಗಿತ್ತು. ಎಲ್ಲ ಚಪ್ಪಲ ಪಟ್ಟ ಇವೆಲ್ಲ ಕಂಪ್ಲೀಟ್ ಮಾಡ್ತೇವೆ. ಇದಕ್ಕೆ ನೀವು ಯಾವ ರಾ ಮೆಟೀರಿಯಲ್ ಬಳಸ್ತೀರಲ್ರಿ? ಮತ್ತೆ ಇದ್ರ ಒಳಗೆ ಚಪ್ಪಲ್ ಕಟಿಂಗ್ ಮಷೀನ್ ಈಗೆಲ್ಲ ಇವು ಚಪ್ಪಲ್ ಕಟಿಂಗ್ ಅದು ಮಾಡ್ತೀವಿ. ಇದನ್ನ ಕೈಲಿ ಬಳಸ್ತೀರಲ್ರಿ ನೀವು? ಕೈಲಿ ಬಳಸ್ತೀವಿ. ಕೈಲಿ ಕಟಿಂಗ್ ಮಾಡ್ತೇವೆ. ಈ ರೀತಿ ಡೈ ಮಷೀನ್ ಇಟ್ಟು ಕೆಳಗ ಪ್ರೆಸ್ ಮಾಡ್ತಾರೆ ಅದನ್ನು.
ಚಾಕ್ ತೀರ್ಸಿರಂದ್ರ ಐತ್ರಿ ಹೌದಲ್ರಿ ಕಟಿಂಗ್ ಆಗ್ತಿತ್ತು ತಾನು ಹಾ ಇದು ಚಾಕ್ ತಿರ್ದ ನಂತರ ಬರೋಬ್ಬರಿ ಕಟಿಂಗ್ ಆಗ್ತೈತ್ರಿ ಈ ಚಪ್ಪಲ್ದ ಕಂಪ್ಯೂಟರ್ನ ಹಾ ಹಾ ಇದು ಪ್ರೆಸ್ ಆಗ್ತೈತ್ರಿ ಆ ಪ್ರೆಸ್ ಮಷಿನ್ ರೀ ಚಪ್ಪಲ್ ಅದು ಪ್ರೆಸ್ ಮಷಿನ್ ಇದು ತಿರ್ಸ ತೋರ್ಸಿ ಐತೇನ್ರಿ ಕನೆಕ್ಷನ್ ಬಸ್ ಈ ರೀತಿ ಪ್ರೆಸ್ ಚರ್ಮ ಈ ಸೈಡ್ಲೆ ಹಾಕಿ ಈ ಕಡೆಯಿಂದ ಹೊರಗೆ ಬರ್ತಿತ್ರಲ್ಲ ನೀರದು ಎಲ್ಲ ಹಿರ್ಕೊ ತೆಗೆದು ಬಿಡ್ತಿತ್ತು ಅದ್ರಾಗಿ ಹ್ಞೂ ಇದಕ್ಕೆ ರಾ ಮೆಟೀರಿಯಲ್ ಯಾವ್ದು ಬಳಸ್ತಿರಲ್ಲ ಅದು ಐತ್ರಿ ನಿಮ್ಮ ಕಡೆ ಹಿರಡ ಮತ್ತು ಅದನ್ನ ಒಂದು ಸ್ವಲ್ಪ ತೋರಿಸ್ತಿರಲ್ಲ ಏಯ್ ಅವಾಗ ನೀವು ಆ ಹೊಲಿಗೆ ಹಾಕೋ ಏನು ಕೆಲಸ ನೋಡ್ರಿ ಅಲ್ರಿ ನೀವು ಆಗಲೇ ಇದರಲ್ಲೇನ ಹಾಕಿರ್ತಾರ ಬಾಬಲ್ಗೆ ಸಾಲು ನಾನು ಹೇಳ್ತಿರೋದು ಕನ್ನಡದಾಗ ನೀವು ಇವ ಜಾಲಿ ತೋಟೆ ಅಂದ್ರಿ ಜಾಲಿ ತೋಟೆ ರೀ ಹಿರಡ ಐತ್ರಿ ಅಲ್ಲಿ ಐತೇನ್ರಿ ಜಾಲಿ ತೋಟ ಕಾಣುವತ್ರ ಅದ ಸ್ವಲ್ಪ ತೋರಿ ಅಲ್ಲಿ ಐತಲ್ರಿ ಈ ಜಾಲಿ ತೋಟೆ ಬಬುಲ್ ಕಿ ಛಾಲ್ ಇದಕ್ಕೆ ಜಾಲಿ ತೋಟೆ ಅಂತ ಹೇಳ್ತಾರೆ ಬಬುಲ್ ಕಿ ಛಾಲ್ ಆಯಿತು ಆನಂತರ ಸಾಕಾಯ್ತು ತೋರಿ ಇಟ್ಟ ಸಾಕ್ರಲ್ಲ ಹಿರಡ ಐತಂದ್ರೆ ನಡಿತೈತ್ರಿ ಹಿರಡ ಒಂದು ಸ್ವಲ್ಪ ತೋರಿಸ್ರಿ ಕೈಯಾಗ ಆ ಜಾಲಿ ತೋಟ ಒಂದ ರಾ ಮೆಟೀರಿಯಲ್ ಮತ್ತು ಇದು ಹಿರಡ ಇದಕ್ಕೆ ಹಳ್ಳಿಕಾಯಿ ಅಂತವ್ರಿ ಹಳ್ಳಿಕಾಯಿ ಅಂತ ಹೇಳ್ತಾರೆ. ಹಳ್ಳಿಕಾಯಿ ಅದಕ್ಕದ ಒಂದು ಚರ್ಮಕ್ಕೆ 20 ಕಿಲೋ ಹಾಕೈತ್ರಿ ಒಂದು ಚರ್ಮಕ್ಕೆ 20 ಕಿಲೋ 20 ಕಿಲೋ ಜಾಲಿ ತೋಟೆ ಮತ್ತು ಹಳ್ಳಿಕಾಯಿ ಹಳ್ಳಿಕಾಯಿ ಹಾಂ ಇವ್ರು ಎರಡು ಕೆಲಸ ಮಾಡ್ತಾರೆ ಚಪ್ಪಲ್ ಮಾಡೋ ಕೆಲಸನೂ ಇವರು ಮಾಡ್ತಾರೆ ಮತ್ತು ಹದ ಮಾಡೋ ಚರ್ಮ ಹದ ಮಾಡೋ ಕೆಲಸನೂ ಇವರು ಮಾಡ್ತಾರೆ ಈಗ ನೋಡ್ರಿ ಅಂತ ಸೂಪರಾಗಿ ಕಲರ್ ಬಂದಿತ್ತು ಚರ್ಮ ಇದು ನೋಡ್ರಿ ಒರಿಜಿನಲ್ ಈಗ ನೋಡ್ರಿ ಅಲ್ಲಿ ನೀವು ಅಲ್ಲಿ ಟ್ಯಾನಿಂಗ್ ಕಾರ್ಖಾನ ಈಗ ನೋಡ್ರಿ ಇದು ನೋಡ್ರಿ ಅಂಥ ಸೂಪರ್ ಕೆಲಸ ಆಗಿತ್ತು ನೋಡ್ರಿ ಕೋಲ್ಹಾಪುರಿ ಚಪ್ಪಲ್ ಐತ್ರಲ್ಲ ನೀವು ಮಾಡ್ತೀರಿ ಇದೆಲ್ಲ ಎಲ್ಲ ಚರ್ಮನು ಹದ ಮಾಡೋ ಕೆಲಸನೂ ಮಾಡ್ತಾರೆ ಆನಂತರ ಅದ ಚರ್ಮಲೆ ಚಪ್ಪಲು ಮಾಡ್ತಾರೆ ಇವರು ಆಯ್ತಾ ನಿಲ್ರಿ ಇದೇನೈತಲ್ಲ ಇದಕ್ಕೆ ಬೆನೆ ಅಂತ ಹೇಳ್ತಾರೆ ಇದು ನೋಡ್ರಿ ಸಣ್ಣಂಗೆ ಐತೆ ನೋಡ್ರಿ ಭಾಳ ಕೆಲಸ ಇರ್ತೈತಿ ಇದಕ್ಕೆ ಇದಕ್ಕೆ ಆಡ ಚರ್ಮ ಅಂತ ಹೇಳ್ತಾರ ಇದು ನೋಡ್ರಿ बारीकीने दाखव की एकदम बारीक असं बारीकीने आहेत बघा हा हा पट्टा दाखव जरा पट्टा दाखव ಹಾಂ ವಾ 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 ಇದೇನೈತಿರ್ಲ ಇದು ಬೆಲ್ಟ್ ಇದ್ರ ಮ್ಯಾಗಿನ कापशी पट्टा हा ಇಲ್ಲಿ ನೋಡ್ರಿ ನೋಡ್ರಿ ಏನೇದು ಐತಿ ಚಪ್ಪಲ್ ರೆಡಿ ಆಗೋಣ ಯಾವ ರೀತಿ ಕಾಣ್ತಿದೆ ಅದು ಫೋಟೋ ನಾನು ನಿಮ್ಮ ಸ್ಕ್ರೀನ್ ಮೇಲೆ ತೋರಿಸ್ತೇನೆ हा बारीकीने ಇದೆಲ್ಲ ನಮ್ಮ ಚರ್ಮ ಇದು ಲೋಕಲ್ ಐತ್ರಲ್ಲ ಇದು ನೋಡ್ರಿ ಸಣ್ಣ ವೇಣಿ ನೋಡ್ರಿ ಇದು ಏಕ್ದಮ್ ನೋಡಿ ಸಣ್ಣಂಗೆ ಐತಿ ಹೌದಲ್ಲ ನೋಡ್ರಿ ಎಷ್ಟು ಸಣ್ಣಂಗೆ ಐತಿ ಇದು ವೆನಿಲಾ ಇಲ್ಲಿ ಬಳಸ್ತಾರೆ ಇಲ್ಲಿ ಈ ರೀತಿ ಬಳಸ್ತಾರೆ ಇದನ್ನು ಇದು ಭಾಳ ಕೆಲಸ ಇರ್ತೈತವ ಈಗ ಎಷ್ಟ್ರಾಗಿ ಹೇಳೋಕ್ಕೇನು ಆಗಂಗಿಲ್ಲ ಅದ ಇನ್ನೊಂದು ಸಲ ಇದ್ರ ಬಗ್ಗೆ ವಿಡಿಯೋ ಮಾಡಿರ್ತೇನೆ ಈ ರೀತಿ ಇವರು ಚರ್ಮದ ಕೆಲಸ ಮಾಡ್ತಾರೆ ಚರ್ಮದ ಕೆಲಸ ಮಾಡ್ಯಾಗನ ಈ ರೀತಿ ಚಪ್ಪಲ್ ಎರಡು ತಯಾರು ಮಾಡ್ತೇವೆ ಎರಡು ಚರ್ಮನೂ ಮಾಡ್ತಾರೋ ಮತ್ತು ಹದ ಮಾಡೋ ಕೆಲಸ ಮಾಡ್ತಾರೆ ಮತ್ತು ಇದು ಕೋಲ್ಹಾಪುರಿ ಚಪ್ಪಲ್ ಆಯ್ತೇನ್ರಿ ಇದೆಲ್ಲ ಸ್ವಂತ ಮನೆಯಾಗ ತಯಾರು ಚರ್ಮ ತಯಾರ ಮತ್ತು ಚಪ್ಪಲ್ ತಯಾರ ಎಲ್ಲ ನೀವು ಸ್ವಂತ ತಯಾರು ಮಾಡ್ತೀರಿ ಮತ್ತು ಗಿರಾಕಿ ಬರ್ತಾವ
1800 2000 ತನಕ ಒಂದೊಂದು ಚಪ್ಪಲ್ ಜೋಡ ಹಾಂ ಇಲ್ಲಿ ಬಂದು ಮಾಡ್ಸ್ಕೊಂಡು ಹೋಗ್ತಾರೆ ಇಲ್ಲಿ ಮಾಡ್ಕೊಂಡು ಮಾರಕ್ ಹೋಗಲ್ಲ ನಾವು ಇಲ್ಲೇ online ನ್ಯಾಗ ಎಲ್ಲ ಅವನ್ ಚಲೋ ಐತ್ರಲ್ಲ ದಂಧೆ ನಿಮ್ಗೆ. ಏಕ್ ನಂಬರ್ ಹಾಂ ದೊಡ್ಡಾಗ ಶಿಪೇರ ಚಲೋ ಬಂದ ಇಲ್ಲೇ ಬಂದ ಕೆಲಸ ಆಗದೆ ಸುಪೀರಿಯರ್ ಆಗಿತ್ತು ಅವ್ರು ಅದು. ನೋಡಲ್ಲ ಏಕ್ ನಂಬರ್. ಇಲ್ಲೈತೆ ನೋಡ್ರಿ ಈ ಕಾಪ್ಶಿ ಬೆಲ್ಟ್ ಅತಿ ಹೆಚ್ಚು ಲೋಕಪ್ರಿಯ ಆಗಿರೋ ಕೊಲ್ಹಾಪುರಿ ಚಪ್ಪಲ್ದಲ್ಲಿ ಅಂದ್ರೆ ಕಾಪ್ಶಿ ಈ ರೀತಿ ಕಾಪ್ಶಿ ಬೆಲ್ಟ್ ಇದೆ. ನಮ್ಮೂರು ಹೆಬ್ಬಾಳದಾಗ ತಯಾರಾಗಿದ್ರ ಹಾಂ ನಿಮ್ಮ ಹೆಬ್ಬಾಳದಾಗ ತಯಾರಾಗೋದು. ಹೆಬ್ಬಾಳದಾಗ ತಯಾರಾಗಿ ಹೆಬ್ಬಾಳ ಡೋರ್ಗಲ್ಲಿ ವಿನೋದಂದ್ರೆ ಯಾರು ಬೇಕಾದ್ರೆ ಹೇಳ್ತಾರೆ ಇಲ್ಲೇ ಈ ಮನೆಗೆ ಬಂದು ಒಯ್ತಾರ ನೀರು ಟ್ಯಾಕೆಲ್ಲ ಬರೆದು ಓದ್ಬಿಡುದು ಈ ಇದು ಸ್ಪೆಷಲ್ ಕೊಲ್ಹಾಪುರ. ಇದು ಸ್ಪೆಷಲ್, ಇದು ಸಾದಾ, ಇದು ಸಿಂಪಲ್. ಇದಕ್ಕೆ ಕೆಲಸ ಒಂದು ಸ್ವಲ್ಪ ಹೆಚ್ಚಿರ್ತೈತಿ. ಇದು ಮಾಡಕ್ಕೆ ಭಾಳ ತತ್ತೈತಿ. ಒಂದು ತಾಸ್ನಾಗೂ ಆಗಂಗಿಲ್ಲ. ಒಂದು ಬೆಲ್ಟಿಗೆ ಒಂದೊಂದು ದಿವಸ ಬೇಕಾಗ್ತೈತಿ ಅದು. ಮತ್ತು ಇದೇನ ಒಂದು ತಾಸ್ನಾಗ ಮಾಡ್ಬೋದು. ನೋಡೋಣ. ನನ್ನ ಹೆಸರು ವಿಲಾಸ್, ನಮ್ಮ ವಿಲಾಸ್ ಗುರ್ಸಿದ್ ನಾರಾಯಣಕರ್. ನಾವು ಹೆಬ್ಬಾಳ. ಇದು ಚಿಕ್ಕಲ್ಗುಡಿ ಅಂತೀನಿ, ಕರ್ನಾಟಕ ಹೆಬ್ಬಾಳ. ಹೈವೇ 8 ಕಿಲೋಮೀಟರ್ ಐತಿ ಇಲ್ಲಿಂದ. ಒಂದು ಜನ ಐತ್ರಿ, ಅರ್ಧ ಕಿಲೋಮೀಟರ್ ಐತೆ. ಪುಣೆ ಬೆಂಗಳೂರು ಹೈವೇ. ಎಷ್ಟು ವರ್ಷ ಆಯ್ತು ನೀವು ಮಾಡತ್ತೀರಿ? ನಾವು 10-15 ವರ್ಷ ಆತ್ ನಾವು ಮಾಡಕತ್ತೀವಿ. ಆ ಚರ್ಮ ಉದ್ಯೋಗ ಮಾಡಕೈತೆ ನಾವು ಎಲ್ಲ 45 ವರ್ಷ ಬಡ್ಡಿಂದ ಬಂದಿದ್ವಿ. ಈ ಅದ್ರೊಳಗೆ ನಾವು ಸ್ವತಃ ಮಾಡಿ ನಾವು ಚಪ್ಪಲ್ ತಯಾರು ಮಾಡ್ತೇವೆ. ಚಪ್ಪಲ್ ಅದು ಸ್ವತಃ ಯಾವಾಗಿನ ಶುರು ಮಾಡತ್ತೀರಿ ನೀವು ಮಾಡೋ? ಈಗ 10 ವರ್ಷ ತಯಾರು ಮಾಡಿ. ಹಾಂ, ಅದನ್ನ ಹೆಸರು ಕೇಳಿದನ್ರಿ ಅವ್ರದ್ದು ವಿನೋದ್. ಹಾಂ, ಕೇಳಿ ಫೇಸ್ಬುಕ್ ನೋಡಿದೇನು ಬಹುಶಃ ಅಂದವ್ರು. ಹಾಂ, ಅದ್ರೊಳಗೆ ವಾಟ್ಸಪ್ ನೋಡ್ಬೇಕಾದ್ರೆ ಹಿಂಗೆ ಯಾರಿಗೂ ಆಗೋದು ನಮ್ಮ ಪಾಸ್ ಕ್ಲಾಸ್ ಭಾಳ ದೂರ ಬರ್ತಾರ ಪೇಷಂಟ್. ಅದ್ರೊಳಗೆ ಏನು ಕಸರದು ಸಿಗೋದಿಲ್ಲ. ತೇ ಬಾಳ್ತಿ ಇಟ್ಟಂತೆ ರಾಜು ಇಟ ಅಕಂಡಿ ಇಟ್ಟ ಫ್ರೆಶ್ ಸಿಗ್ತಾವ. 2 ನಂಬರ್ ಸಿಗೋದಲ್ಲ, 1 ನಂಬರ್ ಸಿಗ್ತಾವ. ಅದ್ರೊಳಗೆ ಮಿಕ್ಸ್ ಏನು ಬರೋದಿಲ್ಲ, ಒರಿಜಿನಲ್ ಸಿಗೋದು. ಕೊಲ್ಹಾಪುರ ಪೇಕ್ಷೆ ಬಿ ಹಾವಿ ಆಗ್ತೈತೆ. ನಮ್ಮ 2-3-4 ವರ್ಷದಾಗ ಆರಾಮ್ ಬರ್ತಾವ. ನೋಡಿದ್ರಲ್ಲ ಈಗ ಇದನ್ನ ನೋಡ್ಕೊಂಡು ಬಂದಾರ. ಅದ್ರಾಗ ಅಯ್ಯವ್ರು ಮತ್ತೆ ತೊಗೊಂಡು ಬಂದಾರ ನೋಡ್ರಿ ಇನ್ನೊಂದ್ಸಲ. ಅದ್ರಾಗ ಏನು ಮಿಕ್ಸ್ ಮಾಡೋದಿಲ್ಲ. ಇದ್ರೊಳಗೆ ಏನು ಜೈಂಟ್ ಬರೋದಿಲ್ಲ. ಎಲ್ಲ ಚರ್ಮ ಐತೆ ಅದು. ಎಲ್ಲ ಪ್ಯೂರ್ 2 ನಂಬರ್ ಎಲ್ಲ ಪ್ಯೂರ್ ಎಲ್ಲ ಪ್ಯೂರ್ ಬರ್ತೈತ್ರಿ. ಪಟ್ಟ 4 ವರ್ಷದಾಗ ಫುಲ್ ಗ್ಯಾರಂಟಿ. ಏನು ಕಟ್ ಆಗೋದಿಲ್ಲ, ಏನಾಗೋದಿಲ್ಲ. ನೋಡಕ್ಕೆ ನಮ್ಮ ವರ್ಷಪೇರೆ ಪಟ್ಟ ನಾಟ್ ಕಾಸ ಇದಕ್ಕೆ ಪಟ್ಟ ಏನಾಗ್ತಾವ್ರಿ. ಇದು ಹೆವಿ ಮಾಡ್ರಿ ಬಿಡ್ರಿ. ನೋಡ್ರಲ್ಲ ಅದು ಕಡೆ ಈ ಕಡೆನೂ ಚರ್ಮ ಐತಿ. ಆ ನಂತರ ಇಲ್ಲಿ ಕೊಲ್ಹಾಪುರದಾಗೂ ಆಗೋದಿಲ್ಲ ಅಂತ ಚಪ್ಪಲ್ ತಯಾರ. ಕಾಸ ಭಾರಿ ಮಾಡ್ರಿ. ಕಲಾ ಐತ್ರಿ ನಿಮ್ಮ ಕಡೆ. ಇಲ್ಲ ಅದಾವ ನೋಡ್ರಿ. ಮತ್ತೆ आप है देखो 1 नहीं 2 नहीं 3 नहीं 4 बेल्ट है ना, एकदम स्पेशल कारागिरी है. ಸರ್ ರಾಜು ನಾರಾಯಣಕರ್ ಅವರು ಇವ್ರು ಭೇಟಿಯಾಗಿ ನಾ ಇಲ್ಲಿ ಬಂದಿರೋದು ಈ ಕಾರ್ಖಾನೆ ನೋಡೋ ಸಲುವಾಗಿ. ನೋಡ್ರಿ ಅಲ್ಲಿ ಹೆಂಗೇನು ಮಾಡ್ತಾರ ಅದನ್ನೆಲ್ಲ. ಇದೈತೆ ನೋಡ್ರಿ, ಎಷ್ಟೆಲ್ಲ ಕಷ್ಟ ಇರ್ತೈತಿ ಕೊಲ್ಹಾಪುರಿ ಚಪ್ಪಲ್ ತಯಾರಾಗೋರಿಗೆ. ಅದನ್ನು 1 ದಿನ 2 ದಿನದಾಗ ಏನು ಆಗಂಗಿಲ್ಲ, ಒಂದೊಂದು ತಿಂಗಳು ಆತೈತಿ ಚಪ್ಪಲ್ ತಯಾರಾಗೋ ಸಲುವಾಗಿ. ಫ್ರೆಂಡ್ಸ್, ನಾವೀಗ ವಿಲಾಸ್ ನಾರಾಯಣಕರ್ ಅವ್ರ ಕಾರ್ಖಾನೆಯಲ್ಲಿ ಭೇಟಿ ನೀಡಿ ಅಲ್ಲಿ ಯಾವ ರೀತಿ ಕೊಲ್ಹಾಪುರಿ ಚಪ್ಪಲಿ ಬಳಸುವ ಲೇದರ್ ಹದ ಮಾಡೋ ಕೆಲಸ, ಆನಂತರ ಅವ್ರ ಮಗ ಕೊಲ್ಹಾಪುರಿ ಚಪ್ಪಲ್ ಮಾಡಿದ್ದನ್ನು ಅದು ಕೂಡ ನಾವು ನೋಡಿದ್ವಿ. ಈಗ ಮುಂದಿನ ಎಪಿಸೋಡ್ನಲ್ಲಿ ನೀವು ನೋಡಿ ಇದೇ ಊರಿನ ಬಾಜಿರಾವ್ ನಾರಾಯಣಕರ್ ಅವರು ಕೂಡ ಈ ಚರ್ಮ ಹದ ಮಾಡೋ ಕೆಲಸವನ್ನು ಮಾಡುತ್ತಾರೆ. ಮುಂದಿನ ವಿಡಿಯೋದಲ್ಲಿ ನೀವು ಅವರು ಯಾವ ರೀತಿ ಚರ್ಮ ಹದ ಮಾಡೋ ಕೆಲಸ ಮಾಡ್ತಾರೆ ಅನ್ನೋದನ್ನು ಅದು ಮುಂದಿನ ವಿಡಿಯೋದಲ್ಲಿ ನೀವು ನೋಡಿ.